ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷು ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ಎಸ್, ಮೋಸ್ಟ್ ಅವೈಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು, ಬಿಕಾಸ್ ಟುಡೇ ಇಸ್ ಮೈ ಬರ್ಡೇ ವ್ಲಾಗ್. ಸೊ ಬರ್ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಬರ್ಡೇ ವ್ಲಾಗ್. ಲಾಸ್ಟ್ ಇಯರ್ ಮಾಡೋಕ್ಕಾಗಲಿಲ್ಲ. ಓಕೆ ಫೈನ್. ಸೊ ಇವತ್ತು ನನ್ನ ದಿವಸ ಹೇಗಿರುತ್ತೆ ಅಂತ ನಾನು ನಿಮ್ಗೆಲ್ರಿಗೂ ತೋರಿಸ್ತೀನಿ. ಆ್ಯಂಡ್ ಈಗ ಟೈಮ್ ಅರೌಂಡ್ 9:30 ಸಮಥಿಂಗ್, ಲೈಕ್ ಇನ್ನು ನಾನು ಹಿಂಗೆ ಇದ್ದೀನಿ, ರೆಡಿ ಆಗಬೇಕು. ಮಾನಸಿ ಬರ್ತಿದ್ದಾಳೆ. ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಇದೆ, ಬಿಕಾಸ್ ನನಗೆ ಬೇಕಾಗಿರೋರಿಗೆ ಹುಷಾರಿಲ್ಲ. ಆ್ಯಂಡ್ ಸೊ ಎಸ್, ಅವ್ರಿಗೆ ಪ್ರೇ ಮಾಡ್ಕೊಳ್ತಾ ಈ ದಿವಸನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ನನಗೋಸ್ಕರ ನಮ್ಮಕ್ಕ ಏನು ಮಾಡಿದ್ದಾಳೆ ಅಂತ ಅಂದರೆ, ಸೊ ಶಿ ಪ್ರಿಪೇರ್ಡ್ ಅ ಟೊಮ್ಯಾಟೊ ಬಾತ್. ಸೊ ಅವಳು ನನಗೋಸ್ಕರ ಟೊಮ್ಯಾಟೊ ಬಾತ್ ಮಾಡಿದ್ದಾಳೆ. ಆ್ಯಂಡ್ ಈ ನನ್ನ ಬರ್ಡೇ ಆ್ಯಕ್ಚುಲಿ ನೈಟ್ 12 o'clockಗೆ ಸ್ಟಾರ್ಟ್ ಆಗಿದ್ದು. ಸೊ ದಟ್ ನನ್ನ ಮನೆಯವರು 12 o'clockಗೆ ಲೈಕ್ ಬರ್ಡೇ ಎಲ್ಲ ಮಾಡಿದ್ರು. ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ನೋಡಿದ್ರಿ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಇಸ್ ಮೈ ಸಿಸ್ಟರ್ಸ್ ಗಿಫ್ಟ್, ಮೈಕ್ ಗ್ರೆನಾರೋ ಬ್ರ್ಯಾಂಡಿಂದ. ಸೊ ಗಿಫ್ಟ್ ಏನೇನು ಗಿಫ್ಟ್ ಬಂದಿದೆ ಅಂತ ಇನ್ನು ಸಪ್ರೇಟಾಗಿ ಬ್ಲಾಗ್ ಮಾಡ್ತೀನಿ. ಲೆಟ್ಸ್ ಸಿ. ಓಕೆ, ನಾನೀಗ ಸ್ನಾನ ಮಾಡಿಕೊಂಡು ಬರ್ತೀನಿ ಗೈಸ್, ಬಾಯ್. ಹಿಂಗೆ ಚೆನ್ನಾಗಿದೆ ಗೈಸ್, ಸಿ. ಆ್ಯಂಡ್ ಮಾನಸಿ ಬಂದಳು. ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ನನ್ನ ಲುಕ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಮಾನಸಿ ಅವರು ಡೋನಟ್, ನಾನು ಯಾವತ್ತೂ ಟ್ರೈ ಮಾಡದೇ ಇರೋ ಡೋನಟ್ನ ನನಗೋಸ್ಕರ ತಂದಿದ್ದಾರೆ. ಗಾಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಥ್ಯಾಂಕ್ ಯು ಮಾನಸಿ. ಸೊ ಗೈಸ್, ನಾವಿವಾಗ ಕೆಫೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಡಿಸ್ಕಷನ್ ಆದಮೇಲೆ ಒಂದು ಕೆಫೆನ ನಾವು ಫೈನಲೈಸ್ ಮಾಡಿದ್ವಿ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಮಾನಸಿ ಏನೇನೋ ಕ್ಯಾರಿ ಮಾಡಿದ್ದಾಳೆ. ಲೆಟ್ಸಿ ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಸ್, ಡೆಫಿನೆಟ್ಲಿ ನಾನು ಗಿಫ್ಟ್ ವ್ಲಾಗ್ನೇ ಬೇರೆದು ಮಾಡ್ತೀನಿ, ಬಿಕಾಸ್ ಕಂಟೆಂಟ್ ಈಸ್ ಇಂಪಾರ್ಟೆಂಟ್ ಗೈಸ್. ಅಲ್ಲೋದ್ಮೇಲೆ ಸಿಗ್ತೀವಿ, ಬಾಯ್ ಗೈಸ್. ನನಗೆ ಮೈಕ್ನ ಆನ್ ಮಾಡೋದೇ ಮರ್ತೋಗ್ಬಿಟ್ಟು ಫುಲ್ ಬ್ಲಾಗ್ ಪೂರ್ತಿ ಮಾತಾಡಿದ್ದೀನಿ. ಅಭ್ಯಾಸ ಆಗೋವರೆಗೂ ಆಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಮೌನ, ಮಾನಸಿ ಹಾಗೆ ನಾನು ಒಂದು ಕೆಫೆಗೆ ಹೋಗಿ, ಸೊ ದಟ್ ಅಲ್ಲೇ ಕೇಕೆಲ್ಲ ಕಟ್ ಮಾಡಿಸಿದ್ದಾರೆ. ಸಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಗೈಸ್, ನಾನಿವಾಗ ಏನು ಗೊತ್ತಾ ಗೈಸ್, ನನಗೆ ಈ ಸತಿ ಬರ್ಡೇ ಒಂಥರ ಅರ್ಜೆಂಟ್ ಅನ್ನೋದಕ್ಕಿಂತ
ಹಿಂಗೆ ಹೋಗ್ಬಿಡ್ತು ಹಾಸ್ಪಿಟಲ್ ಅದು ಇದು ಎಲ್ಲ ಸ್ವಲ್ಪ ಜಾಸ್ತಿ ತಿರುಗಾಡ್ತಿದ್ದೆ ಇವತ್ತು. ಯಾಕಂದರೆ ಹೇಳಿದ್ದೆ ಅಲ್ವಾ ನಿಮಗೆ ಮಾರ್ನಿಂಗ್. ಆ್ಯಂಡ್ ನಿಮ್ಗೆ ಹೇಳಿದ್ದೆ ನಾನು ಬೇರೆ ವ್ಲಾಗ್ ಮಾಡ್ತೀನಿ ಗಿಫ್ಟ್ಸ್ ಬಗ್ಗೆ ಅಂತ. ಬಟ್ ಯಾಕೋ ಬೇಡ ಅನ್ನಿಸ್ತು, ಯಾಕಂದರೆ ನಾನು ಇವಾಗ ಇರಲ್ಲ ಮನೆಯಲ್ಲಿ. ಸೊ ನಾನು ಇವತ್ತು ನೈಟೇ ಊರಿಗೆ ಹೋಗ್ತಾಯಿದ್ದೀನಿ, ಆಂಧ್ರಾಗೆ ಹೋಗ್ತಾಯಿದ್ದೀನಿ. ನಮ್ಮ ಮಾವನ ಮದುವೆ ಇದೆ ಅಲ್ಲಿ. ಅದಕ್ಕೇ ನಿಮಗೆ ಏನೇನು ಬಂದಿದೆ ಗಿಫ್ಟ್ಸ್ ಅಂತ ತೋರಿಸೋದಕ್ಕೆ ಜಸ್ಟ್ ಮಾಡ್ತಾಯಿರೋದು. ಇದು ಒಂದು ಇಯರಿಂಗ್ಸ್, ಬೆಳ್ಳಿ ಇಯರಿಂಗ್ಸು ಬುಗಾಡಿ. ಸೊ ಇದು ನಮ್ಮ ಮಮ್ಮಿ ಗಿಫ್ಟ್ ಮಾಡಿದ್ದು ನನಗೆ. ಫಸ್ಟ್ ಪ್ರೀ ಗಿಫ್ಟ್. ಆಮೇಲೆ ಸೆಕೆಂಡ್ ಪ್ರೀ ಗಿಫ್ಟ್ ಬಂದುಬಿಟ್ಟು ನಮ್ಮ ಅಕ್ಕ ನನಗೆ ಗ್ರೆನಾರೋ ಬ್ರ್ಯಾಂಡಿಂದ ಮೈಕ್ ಆರ್ಡರ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ, ಸೊ ನೀವೇ ಕೇಳಿಸ್ಕೊಳ್ತಾ ಇರ್ಬೋದು. ಆ್ಯಂಡ್ ಮಾನ್ಸಿ ಏನೇನು ಕೊಟ್ಟಿದ್ದಾಳೆ ಗೊತ್ತಾಗಿ, ಇದು ವಾಲೆಟ್ಟು. ಆಮೇಲೆ ಇದು ಯಾರ್ಯಾರು ಅಂತ ಹೇಳಲ್ಲ, ಏನೇನು ಗಿಫ್ಟ್ ಬಂದಿದೆ ಅಂತ ಹೇಳ್ತೀನಿ. ಹೆನ್ ಬ್ಯೂಟಿಯಿಂದ ಲೈಕ್ ಏನೇನು ತಂದಿದ್ದಾರೆ ಅಂದರೆ ಪರ್ಫ್ಯೂಮ್, ಲಿಪ್ಸ್ಟಿಕ್, ನೇಲ್ ಪೇಂಟ್, ಚಿಕ್ ಟಿಂಟ್, ಕ್ಲಾಸಿ ಮಾಸ್ಕ್. ಇದೊಂದು ಇಷ್ಟು ಹಿಂಗಿದೆ. ಆಮೇಲೆ ಲಾಟ್ಸ್ ಆಫ್ ಚಾಕ್ಲೇಟ್ಸ್, ಬಿಕಾಸ್ ಚಾಕ್ಲೇಟ್ಸ್ ಅಂದರೆ ನನಗೆ ಇಷ್ಟ. ಆಮೇಲೆ ಲೈಕ್ ಡಾಟ್ ಆ್ಯಂಡ್ ಕೀ ಬ್ರ್ಯಾಂಡ್ದು ನನಗೆ ಸನ್ಸ್ಕ್ರೀನ್ಸ್. ನನಗೆ ಆಲ್ಮೋಸ್ಟ್ ಡಾಟ್ ಆ್ಯಂಡ್ ಕೀ ಬ್ರ್ಯಾಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈ ಒಂದು ರಿಂಗ್ ತೋರಿಸ್ತೀನಿ ರೀ, ಹಾಕ್ಕೊಬಿಟ್ಟಿದ್ದೀನಿ ನಾನು. ಹಾಂ, ಈ ಒಂದು ಸಿಲ್ವರ್ ರಿಂಗ್ ಬಂದಿದೆ. ಆಮೇಲೆ ಒಂದು ಡೈರಿ ಬೇಕಾಗಿತ್ತು ಆ್ಯಕ್ಚುಲಿಯಾಗಿ ನನಗೆ. ಆ್ಯಂಡ್ ಈ ಡೈರಿ, ದೆನ್ ಡಾಟ್ ಆ್ಯಂಡ್ ಕೀ ಬ್ರ್ಯಾಂಡಿಂದಾನೇ ಅಗೇನ್ ಒಂದು ಪ್ರಾಡಕ್ಟ್, ಡಾಟ್ ಆ್ಯಂಡ್ ಕೀ ಸೀರಮ್. ಸೊ ಈ ಸೀರಮ್ ನನಗೆ ಡಾಟ್ ಆ್ಯಂಡ್ ಕೀ ಬ್ರ್ಯಾಂಡ್ಸ್ ಅಂದರೆ ಏನೋ ಒಂಥರ ಹುಚ್ಚು, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಒನ್ ಬೊಕ್ಕೆ ಆಫ್ ಫ್ಲವರ್. ಸೊ ಫ್ಲವರ್ಸ್ ಅಂದರೆ ನನಗೆ ಯಾವಾಗಲೂ ಇಷ್ಟ. ಆ್ಯಂಡ್ ಬ್ಲೆಂಡರ್, ನನ್ನ ಹತ್ರ ಬ್ಲೆಂಡರ್ ಚೂರು ಇರಲಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಅವಳು. ಆ್ಯಂಡ್ ಸೊ ಒಂದು ಇದು, ಐ ಲವ್ ದಿಸ್ ಗಿಫ್ಟ್ಸ್ ಗೈಸ್. ಆಮೇಲೆ ಟ್ರೈಪಾಡ್ ಬೇಕಾಗಿತ್ತು ಮೇಯ್ನಾಗಿ ನನಗೆ, ಬಿಕಾಸ್ ನಾನು ರಿಂಗ್ ಲೈಟ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇದು ಚಿಕ್ಕ ಮನೆ ಗೈಸ್, ನನಗೆ ಇಟ್ಕೊಳ್ಳೋಕ್ಕಾಗಲ್ಲ ಏನೂ. ಸೊ ಅದಕ್ಕೆ ಇದನ್ನ ನಾನು ಬೇಕು ಅಂತ ಕೇಳಿದ್ದೆ. ಸೊ ದಟ್ ಇದು ಒಂದು ಚೆನ್ನಾಗಿದೆ ಅಲ್ವಾ, ಲೈಟ್ ಬರುತ್ತೆ. ಆ್ಯಂಡ್ ಅದೇ ಇದರಲ್ಲಿ ರಿಂಗ್ ಬಂದಿತ್ತು. ಸೊ ರಿಂಗ್ ನಾನು ನಿಮಗೆ ತೋರಿಸ್ದೆ. ಆ್ಯಂಡ್ ಇದರಲ್ಲಿ ಸಿಲ್ವರ್ ಇಯರಿಂಗ್ಸ್. ಸೊ ದಟ್ ಇದು ನಾನು ಈ ಥರ ಒಂದು ಡಿಸೈನ್ ನನಗೆ ಯಾವಾಗಲೂ ತುಂಬ ಇಷ್ಟ, ಬಿಕಾಸ್ ಇದು ಒಂಥರ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಸಿಲ್ವರ್ ಇಯರಿಂಗ್ಸ್. ಆಮೇಲೆ ಮೈ ಫೇವ್ರೇಟ್ ಪಾರ್ಟ್ ಗೈಸ್, ಈ ಒಂದು ಕಾಫಿ ಮಗ್ ನಾನು ಪಿಂಟ್ರೆಸ್ಟಲ್ಲೆಲ್ಲ ಹುಡುಕ್ಬಿಟ್ಟೆ, ಬಿಕಾಸ್ ನನಗೆ ಈ ಥರ ಕಪ್ ತುಂಬ ಇಷ್ಟ. ನನಗೆ ನಿಮ್ಗೆಲ್ರಿಗೂ ಗೊತ್ತು ನನ್ನ ಕಾಫಿ ಎಷ್ಟು ಇಷ್ಟ ಅಂತ. ಅದಕ್ಕೆ ನಂಗೆ ಕಾಫಿ ಕಪ್ ಬೇಕಾಗಿತ್ತು. ಆ್ಯಂಡ್ ಇದು ಕೂಡ ಅಷ್ಟೇ, ನಾನು ಬೆಳಗ್ಗೆ ಎದ್ದ ತಕ್ಷಣ ಲೆಮನ್ ವಾಟರ್ ಕುಡಿತೀನಿ, ವೆಯ್ಟ್ ಲಾಸ್ ಬೇಕಾಗುತ್ತೆ ಅಂತ. ಸೊ ಇದು ಕೂಡ ನನಗೋಸ್ಕರ ತಂದಿದ್ದಾರೆ. ಆ್ಯಂಡ್ ಇದು ಕೂಡ ಒಂದು ಪರ್ಫ್ಯೂಮ್ ಕ್ಯಾಂಡಲ್, ಪರ್ಫ್ಯೂಮ್ಗೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ನನಗೆ ಮಾನ್ಸಿ ಕೊಟ್ಟಿರೋವಂಥದ್ದು 19 ಗಿಫ್ಟ್ಸ್ ವಾಟ್ ಶಿ ಲವ್ಸ್ ಅಬೌಟ್ ಮೀ. ಆಮೇಲೆ ಲಾಟ್ಸ್ ಆಫ್ ಗ್ರೀಟಿಂಗ್ಸ್ ಕಾರ್ಡ್, ಲೆಟರ್ ಏನೇನೋ ಕೊಡ್ತಿದ್ದಾಳೆ. ಲೆಟರ್, ಇದು ಗ್ರೀಟಿಂಗ್ ಕಾರ್ಡ್. ಆಮೇಲೆ ಶೀಟ್ ಮಾಸ್ಕ್ಸ್. ಆಮೇಲೆ ಗೈಸ್ ಏನಂತ ಹೇಳಿ ನಿಮ್ಗೆ ನಾನು. ಆಮೇಲೆ ಇದು ಎಷ್ಟು ಕ್ಯೂಟಾಗಿದೆ ನೋಡಿ. ಆಮೇಲೆ ತೋರಿಸ್ತೀನಿ ನಿಮಗೆ ಅವರಿಬ್ರದ್ದು ಒಂಥರ ಗೈಸ್. ಆಮೇಲೆ ಈ ಒಂದು ಕ್ಲಿಪ್ ನೋಡಿ ಎಷ್ಟು ಚಂದ ಇದೆ ಇದು ಗೈಸ್. ಗೈಸ್ ಲೈಟಿಂಗ್ಸ್ ಕೂಡ ಇದರಲ್ಲಿ ಬರುತ್ತೆ. ಹೌ ಬ್ಯೂಟಿಫುಲಿ ಅವ್ರ ಐಡಿಯಾಗೋಸ್ಕರ ಗೈಸ್ ನೋಡಿ. ನನಗೆ ಇಂಥರ ಫ್ರೆಂಡ್ಸ್ ಆಗಲಿ, ನನಗೆ ವೆಲ್ ವಿಷರ್ಸ್ ಆಗಲಿ ಎಲ್ಲ ಚೆನ್ನಾಗಿರೋರೇ ಸಿಕ್ಕಿದ್ದಾರೆ. ನಾನು ಯಾವಾಗಲೂ ಅವ್ರಿಗೆ ಗ್ರೇಟ್ಫುಲ್ಲಾಗೇ ಇರ್ತೀನಿ. ಸೊ ನನ್ನ ಬರ್ಡೇ ವ್ಲಾಗ್ನ ನಾನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ನನಗೆ ಏನೋ ಒಂಥರ
ನನಗೊಬ್ರಿಗೆ ಹುಷಾರಿಲ್ಲ ಅಂತಂದರೆ ಅದನ್ನ ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ವ್ಲಾಗ್ಸ್ನ ಜಾಸ್ತಿ ಕಂಟಿನ್ಯೂ ಮಾಡ್ತಿಲ್ಲ. ಸೊ ಐ ಹೋಪ್ ಯು ಗೈಸ್ ಆರ್ ಎಂಜಾಯ್ಡ್ ಮೈ ಬರ್ಡೇ ವ್ಲಾಗ್. ಸೊ ನನ್ನ ಬರ್ಡೇ ನಂಗೆ ತುಂಬ ಇಷ್ಟವಾಗಿರೋ ಥರನೇ ಆಯಿತು, ಅಪಾರ್ಟ್ ಫ್ರಮ್ ಒನ್ ಬಿಟ್ಟು. ಸೊ ಎಲ್ಲರೂ ಹೀಗೆ ನಗ್ನಗ್ತಾ ಇರಿ ಆ್ಯಂಡ್ ಯಾವತ್ತೂ ದ್ವೇಷ ಆಗಲಿ ಕೋಪ ಆಗಲಿ ಇದ್ದರೆ ಈ ಕ್ಷಣನೇ ಬಿಟ್ಬಿಡಿ. ಯಾವತ್ತೂ ಯಾರು ಪರ್ಮನೆಂಟ್ ಅಲ್ಲ, ಯಾವಾಗ ಯಾರು ಹೋಗ್ಬೋದು ಅಂತ ಗೊತ್ತಿರಲ್ಲ. ಸೊ ಬಿ ಗ್ರೇಟ್ಫುಲ್ ವಾಟ್ ಯು ಹ್ಯಾವ್. ನಿಮ್ಮ ಲೈಫಲ್ಲಿ ಏನೇನಿದೆ ಅದಕ್ಕೆ ನೀವು ಜಸ್ಟ್ ಗ್ರೇಟ್ಫುಲ್ ಆಗಿರಿ. ಆಟೋಮೆಟಿಕ್ಕಾಗಿ ಅದೆಲ್ಲ ನಿಮ್ಮ ಹತ್ರ ಬರುತ್ತೆ. ಸೊ ನನಗೆ ಸಿಕ್ಕಿರೋಂಥ ಗಿಫ್ಟ್ಸ್ ಎಷ್ಟು ಅಂತಂದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 28 29 30 31 ಗಿಫ್ಟ್ಸ್ ನನಗೆ ಬಂದಿರೋದು. ಸೊ ನಾನು ಎಲ್ಲರಿಗೂ, ನಮ್ಮ ಮನೆಯವ್ರಿಗಾಗಲಿ ಎಲ್ಲರಿಗೂ ಎಷ್ಟು ಗ್ರೇಟ್ಫುಲ್ ಅಂದರೆ ನಾನು ಐ ಆಮ್ ಬ್ಲೆಸ್ಡ್ ಗೈಸ್. ನನಗೆ ಇವರೆಲ್ಲ ನನ್ನ ಲೈಫಲ್ಲಿರೋದು. ಐ ಆಮ್ ಸೋ ಬ್ಲೆಸ್ಡ್. ಸೊ ಇದೇ ಥರ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ವಿಸಿಟ್ ಮಾಡಿ. ಆ್ಯಂಡ್ ಇವತ್ತು ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಯಾವುದೂ ನೀಟಾಗಿ ಫೋಟೋಸ್ ತೊಗೊಳೋದಕ್ಕಾಗಲಿಲ್ಲ. ಸೊ ಹೇಳಿದ್ದೀನಲ್ವ, ಅದನ್ನೆಲ್ಲ ಆಯಿತು ಗೈಸ್. ಬಟ್ ದಟ್ಸ್ ಓಕೆ. ನೆಕ್ಸ್ಟ್ ಇಯರ್ ಬರ್ಡೇ ಚೆನ್ನಾಗಿ ಮಾಡ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ. ಈ ಬರ್ಡೇ ಚೆನ್ನಾಗಾಯಿತು. ಸೊ ನನಗೆ ವಿಶ್ ಮಾಡಿರುವಂಥ ನಿಮ್ಗೆಲ್ರಿಗೂ ನೀವು ಟೈಮ್ ಕೊಟ್ಟು ನನಗೆ ವಿಶ್ ಮಾಡಿದ್ದೀರಾ ಗೈಸ್. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಈಗ ಹೇಳ್ತಾ ಇದ್ದರೆ. ಅಷ್ಟು ಚೆನ್ನಾಗಿ ವಿಶ್ ಮಾಡಿದ್ದೀರಾ, ಅಷ್ಟು ಚೆನ್ನಾಗಿ ಸ್ಟೋರಿ ಹಾಕಿದ್ದೀರಾ, ಚೆನ್ನಾಗಿ ವಿಶ್ ಮಾಡಿದ್ದೀರಾ. ಕೆಲವೊಬ್ಬರು 12 ಗಂಟೆಗೆ ವಿಶ್ ಮಾಡಿದ್ದೀರಿ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಯ್.